टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂತ ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ ಕೆಆರ್ಎಸ್ ಜಲಾಶಯಕ್ಕೆ ಜೀವ ಕಳೆ ಬಂದಿರುವಂತದ್ದು. ಈಗ ನಾನು ಕೆಆರ್ಎಸ್ ಜಲಾಶಯದ ಬಳಿ ಇದ್ದೇನೆ. ಹಿನ್ನೀರಿನ ಪ್ರದೇಶದ ದೃಶ್ಯವನ್ನ ತೋರಿಸ್ತಾ ಹೋಗ್ತೇನೆ. ಕಳೆದ 4 ದಿನದ ಹಿಂದೆ ಈ ರೀತಿಯಾದಂತಹ ದೃಶ್ಯ ಕಾಣಿಸ್ತಾ ಇರಲಿಲ್ಲ. ಕೆಆರ್ಎಸ್ ಜಲಾಶಯ 89 ಅಡಿಗೆ ನೀರಿನ ಮಟ್ಟ ಕುಸಿತಿತ್ತು. ಈಗ ಸದ್ಯಕ್ಕೆ 100 ಅಡಿ ಭರ್ತಿಯಾಗಿರುವಂತದ್ದು. ಕಳೆದ 4 ದಿನಗಳಿಂದ ಸಾಕಷ್ಟು ಪ್ರಮಾಣದ ನೀರು ಬರ್ತಾ ಇರುವಂತದ್ದು. ಒಂದು ದಿನ 25,000 ಕ್ಯೂಸೆಕ್ಸ್ ನೀರು ಬಂದ್ರೆ ಒಂದು ದಿನ 20,000 ಕ್ಯೂಸೆಕ್ಸ್ ನೀರು ಬರ್ತಾ ಇತ್ತು. ಜೊತೆಗೆ ಇವತ್ತು 19,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಿರುವ ಕಾರಣಕ್ಕೋಸ್ಕರ ಈಗ ಜಲಾಶಯದ ನೀರಿನ ಮಟ್ಟ 100 ಅಡಿ ತಲುಪಿರುವಂತದ್ದು. 124 ಅಡಿ ಗರಿಷ್ಠ ಸಾಮರ್ಥ್ಯದ ಈ ಒಂದು ಜಲಾಶಯದಲ್ಲಿ ಈಗ ಸದ್ಯಕ್ಕೆ 100 ಅಡಿ ಭರ್ತಿಯಾಗಿರುವ ಒಂದು ರೀತಿಯಲ್ಲಿ ರೈತರು ಮತ್ತು ಜನರಿಗೂ ಕೂಡ ಖುಷಿಯನ್ನ ತಂದಿರುವಂತದ್ದು. ಯಾಕಂದ್ರೆ ಬೆಂಗಳೂರಿಗೆ ನೀರಿಗೆ ಆಕಾರ ಆಗುತ್ತೆ ಅನ್ನುವಂಥದ್ದು ಆತಂಕ ಇತ್ತು. ಯಾಕಂದ್ರೆ ಪ್ರತಿದಿನ ಇಲ್ಲಿಂದ ಕುಡಿಯೋ ನೀರಿಗೆ ಇಲ್ಲಿಂದನೇ ಅವಲಂಬಿತ ಆಗಿರೋ ಬೆಂಗಳೂರು ಜನರಿಗೆ ಎಲ್ಲೋ ಒಂದ್ ಕಡೆ 89 ಅಡಿ ಕುಸಿದಂತ ಸಂದರ್ಭದಲ್ಲಿ ದೊಡ್ಡ ಆತಂಕ ಇತ್ತು. ಈಗ ಆ ಆತಂಕ ದೂರ ಆಗಿರುವಂತದ್ದು. ಜೊತೆಗೆ ರೈತರಲ್ಲೂ ಕೂಡ ಖುಷಿ ಇರುವಂತದ್ದು. ಯಾಕಂದ್ರೆ ತಮಿಳುನಾಡಿಗೆ ಪ್ರತಿ ತಿಂಗಳು ನೀರಿನ ಕೋಟವನ್ನ ಹರಿಸಬೇಕಾಗುತ್ತೆ. ಆ ಒಂದು ಕೋಟ ಕೂಡ ಯಾವುದೇ ರೀತಿಯಂತ ಸಮಸ್ಯೆ ಆಗಲ್ಲ. ಕಾವೇರಿ ಗಲಾಟೆ ಕೂಡ ಆಗಲ್ಲ. ಯಾಕಂದ್ರೆ ಈ ರೀತಿಯಂತ ನೀರು ಇಷ್ಟೊಂದು ಪ್ರಮಾಣದಲ್ಲಿ ನೀರು ತುಂಬುತ್ತಾ ಇರೋ ಕಾರಣಕ್ಕೋಸ್ಕರ ಇನ್ನು 15 ದಿನ ಅಥವಾ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಜಲಾಶಯ ಭರ್ತಿ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಒಂದು ಮಳೆ ಇದೇ ರೀತಿಯಂತ ಮುಂದುವರೆದ್ರೆ 2 ವಾರದಲ್ಲಿ ಕೆಆರ್ಎಸ್ ಜಲಾಶಯ ಭರ್ತಿ ಆಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಯಾಕಂದ್ರೆ 124 ಗರಿಷ್ಠ ಸಾಮರ್ಥ್ಯದ ಈ ಒಂದು ಜಲಾಶಯಕ್ಕೆ ಈಗ ಸದ್ಯಕ್ಕೆ 20,000 ಕ್ಯೂಸೆಕ್ಸ್ ನಷ್ಟು ನೀರು ಹರಿದು ಬರ್ತಾ ಇರೋ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಖುಷಿ ಇರುವಂತದ್ದು. ಕಳೆದ 4 ದಿನಗಳ ಹಿಂದೆ ಈ ಒಂದು ಜಲಾಶಯನ ನೋಡಿದ್ರೆ ಒಂದು ರೀತಿಯಲ್ಲಿ ಕೆರೆ ರೀತಿಯಾದಂತ ದೃಶ್ಯ ಭಾಸವಾಗ್ತಾ ಇತ್ತು. ಆದ್ರೆ ಇವತ್ತು ಈ ಒಂದು ಜಲಾಶಯಕ್ಕೆ ಒಂದು ರೀತಿಯಲ್ಲಿ ಜೀವ ಕಳೆ ಬಂದಿದೆ ಅಂತಾನೆ ಹೇಳ್ಬೋದು. ಕಳೆದ 4 ದಿನಗಳಲ್ಲಿ ಈ ಒಂದು ಜಲಾಶಯಕ್ಕೆ 11 ಅಡಿಯಷ್ಟು ನೀರು ಭರ್ತಿಯಾಗಿರುವಂತದ್ದು. ಈಗ ಸದ್ಯಕ್ಕೆ 100 ಅಡಿ ಭರ್ತಿಯಾಗಿರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಜನರು ಮತ್ತೆ ರೈತರಲ್ಲೂ ಕೂಡ ಸಾಕಷ್ಟು ಸಂತಸ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಧರಿ, TV9 ಮಂಡ್ಯ.